ಇನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಇದರ ಸುತ್ತ ಸದ್ಯ ಚರ್ಚೆ ನಡೀತಾ ಇರೋದು. ಈ ಚರ್ಚೆಯ ವೇದಿಕೆಗೆ ಇವತ್ತು ಉಪಮುಖ್ಯಮಂತ್ರಿಗಳ ಸಹೋದರ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆ ಮಾತನಾಡಿದ್ರು, ಇವತ್ತು ಮಾತನಾಡಿದ್ದಂತೂ ಅದು ನೇರ ಎಚ್ಚರಿಕೆಯಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ವಿರೋಧಿಗಳಿಗೆ ಕೊಟ್ಟಿರುವಂತ ನೇರ ಎಚ್ಚರಿಕೆಯಾಗಿತ್ತು. ನೋಡೋಣ ಡೀಟೇಲ್ ಅನ್ನ. ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹಲವರು ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಕಾರಣ ಅವರು ಕೊಟ್ಟಿರೋದು ನಮ್ಮ ಸಮುದಾಯಕ್ಕೆ ಅವಕಾಶ ಸಿಗಬೇಕು, ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿಯಾದರೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ರಾಜಕೀಯವಾಗಿ, ಈ ರೀತಿಯೆಲ್ಲ ಅವರು ಕಾರಣಗಳನ್ನು ಕೊಟ್ಟಿದ್ದಾರೆ. ಇದರ ವಿರುದ್ಧ ಡಿ.ಕೆ. ಸುರೇಶ್ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ. ಯಾರು ಡಿ.ಸಿ.ಎಂ ಆಗೋದಕ್ಕೆ ಬೇಡಿಕೆ ಇಟ್ಟಿದ್ದಾರೋ ಅವರ ವಿರುದ್ಧ ನೇರ ಟೀಕೆ ಮಾಡಿದ್ದಾರೆ. ಪಕ್ಷವನ್ನ ಗೆಲ್ಲಿಸಿ ಆ ನಂತರ ನೀವು ಉಪಮುಖ್ಯಮಂತ್ರಿಯಾಗಿ ಅನ್ನೋ ಸಲಹೆಯನ್ನ ಡಿ.ಕೆ. ಸುರೇಶ್ ಕೊಟ್ಟಿದ್ದಾರೆ. ವಿಧಾನಸಭೆಯನ್ನು ವಿಸರ್ಜಿಸಿ, ಈಗಿರುವಂತ ವಿಧಾನಸಭೆಯನ್ನು ವಿಸರ್ಜಿಸಿ ಎಲೆಕ್ಷನ್ಗೆ ಹೋಗಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಂದು ಆ ನಂತರ ನೀವು ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿಯಾಗಿ ಅಂತ ಹೇಳೋ ಮುಖಾಂತರ ಈಗ ಸಿಕ್ಕಿರುವಂತ ಮ್ಯಾಂಡೇಟ್ ಏನಿದೆ ಅಂದ್ರೆ 2023ರಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿರುವಂತ ಬಹುಮತ ಏನಿದೆ ಅದು ನನ್ನ ಸಹೋದರನ ಪರಿಶ್ರಮ, ನನ್ನ ಸಹೋದರನ ಪರಿಶ್ರಮದ ಕಾರಣಕ್ಕಾಗಿ ಅಧಿಕಾರ ಬಂದಿದೆ ಮತ್ತು ಅವರ ಪರಿಶ್ರಮಕ್ಕೋಸ್ಕರ ಅವರನ್ನ ಏಕೈಕ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ. ನಿಮ್ಮ ಪರಿಶ್ರಮ ಏನಿಲ್ಲ ಅಧಿಕಾರ ಬಂದಿದ್ರಲ್ಲಿ, ಅಧಿಕಾರ ಸಿಕ್ಕಿರೋದ್ರಲ್ಲಿ, ನನ್ನ ಸಹೋದರನ ನಾಯಕತ್ವದ ಮೇಲೆ ಅಧಿಕಾರ ಬಂದಿರೋದು. ಈಗ ನೀವು ಉಪಮುಖ್ಯಮಂತ್ರಿನೋ ಮುಖ್ಯಮಂತ್ರಿನೋ ಕೇಳ್ತಾ ಇದ್ದೀರಲ್ಲ, ನೀವು ಕೇಳಬೇಕು ಅಂತಂದ್ರೆ ಆ ಅರ್ಹತೆ ನಿಮಗೆ ಬರಬೇಕು ಅಂತಾದ್ರೆ ಎಲೆಕ್ಷನ್ಗೆ ಹೋಗ್ರಿ, ಎಲೆಕ್ಷನ್ಗೆ ಹೋಗಿ ಪಾರ್ಟಿಯನ್ನು ಗೆಲ್ಲಿಸ್ಕೊಂಡು ಬನ್ನಿ, ಆ ನಂತರ ಕೇಳಿ ಅಂತ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಡಿ.ಕೆ. ಸುರೇಶ್. ಅಲ್ಲಿಗೆ ಮೆಸೇಜ್ ಕ್ಲಿಯರ್. ಉಪಮುಖ್ಯಮಂತ್ರಿ ಸ್ಥಾನ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಿರೋದು ಅದು ಸಮುದಾಯದ ಲೆಕ್ಕಾಚಾರ ಅಂತಲ್ಲ ಕೊಟ್ಟಿರೋದು, ಅವರ ಕಾರಣಕ್ಕಾಗಿ ಸರ್ಕಾರ ಬಂದಿದೆ ಅದಕ್ಕೆ ಕೊಟ್ಟಿದ್ದಾರೆ. ನಿಮ್ಮ ಕಾರಣಕ್ಕಾಗಿ ಏನಾದರೂ ಸರ್ಕಾರ ಬಂದರೆ ಮುಂದಕ್ಕೆ ಆಗ ಕೇಳಿ, ಈಗಲ್ಲ ಅಂತ ಡಿ.ಕೆ. ಸುರೇಶ್ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುರೇಶ್ ಮಾತನಾಡಿದ್ದೇನು ನೋಡೋಣ. ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ನಮಗೆ ಪ್ರಾದೇಶಿಕ ಅಸಮಾನತೆ ಇದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನ ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಒಂದ್ಸಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ ಬಂದಾಗ ಸರ್ಕಾರ ಡಿಸಾಲ್ವ್ ಮಾಡಿದ್ರು. ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋಗಿದ್ರು. ನಾನು ಚುನಾವಣೆಗೆ ಹೋಗಿ ಅಂತಲ್ಲ, ಇವ್ರಿಗೆ ಎಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂದ್ರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದಾರೆ ಅವ್ರವ್ರ ನಾಯಕತ್ವದಲ್ಲೇನೆ ಚುನಾವಣೆನ ರಾಜ್ಯದಲ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ, ಅಧಿಕಾರಕ್ಕೆ ತಂದು ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾರಾಗ್ಲಿ, ಪ್ರಧಾನಮಂತ್ರಿ ಬೇಕಾರಾಗ್ಲಿ, ಉಪಮುಖ್ಯಮಂತ್ರಿ ಬೇಕಾರಾಗ್ಲಿ, ಏನ್ ಬೇಕಾರಾಗ್ಲಿ, ಅದಕ್ಕೆ ತಪ್ಪೇನಿಲ್ಲ. ಅವ್ರು ಕೇಳಬಾರ್ದು ಅಂತ ನಾನು ಯಾರಿಗೂ ಅಪೇಕ್ಷ ಮಾಡ್ತಾ ಇಲ್ಲ. ನಮಗೆ ಡಿ.ಕೆ. ಸುರೇಶ್ ಅವರದು ನೇರ ಎಚ್ಚರಿಕೆ ಇದು. ಅವರೊಂದು ಉದಾಹರಣೆಯನ್ನ ಕೊಟ್ಟರು, ನೀವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ರಾಮಕೃಷ್ಣ ಹೆಗಡೆ ಅವರ ಉದಾಹರಣೆಯನ್ನ ಕೊಟ್ಟರು. ಅದು ಯಾವಾಗ ಅಂತಂದ್ರೆ 1984ರಲ್ಲಿ 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ನಂತರ 84ರಲ್ಲೊಂದು ಲೋಕಸಭಾ ಎಲೆಕ್ಷನ್ ಬರುತ್ತೆ. ಅದರಲ್ಲಿ ಜನತಾ ಪರಿವಾರ ಸೋಲುತ್ತೆ. ಕಾಂಗ್ರೆಸ್ 24 ಸೀಟು, ಜನತಾ ಪರಿವಾರ 4 ಸೀಟು ಬರುತ್ತೆ. ಸೊ ಜನತಾ ಪರಿವಾರಕ್ಕೆ ಸೋಲಾಯಿತು ಅನ್ನೋ ಕಾರಣಕ್ಕಾಗಿ ರಾಮಕೃಷ್ಣ ಹೆಗಡೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ತಾರೆ. 85ರಲ್ಲಿ ಮತ್ತೆ ಎಲೆಕ್ಷನ್. ಆಗ ರಾಮಕೃಷ್ಣ ಹೆಗಡೆ ಅವರು ಗೆಲ್ತಾರೆ, 139 ಸೀಟು ಗೆಲ್ತಾರೆ. ರಾಮಕೃಷ್ಣ ಹೆಗಡೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಸೊ ಅದನ್ನ ಇವರು ಇಲ್ಲಿ ಹೇಳ್ತಾ ಇರೋದು ಅಂದ್ರೆ, ಈಗ ನೀವು ಅಧಿಕಾರವನ್ನೇನಾದ್ರೂ ಬಯಸ್ತಾ ಇದ್ದೀರಿ ಅಂತಾದ್ರೆ ಹೋಗ್ರಿ ನೋಡೋಣ ಎಲೆಕ್ಷನ್ಗೆ. ಅವ್ರು ಮಾಡಿದಿರೋ ಅಲ್ಲ ಅವತ್ತು ರಾಮಕೃಷ್ಣ ಹೆಗಡೆ ಅವರು ಲೋಕಸಭೆಯಲ್ಲಿ ಏನು ಸೋಲಾಗಿದೆ ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ, ಆ ರೀತಿ ಎಲೆಕ್ಷನ್ಗೆ ಹೋಗಿ ಗೆಲ್ಲಿಸ್ಕೊಂಡು ಬನ್ನಿ, ಆನಂತರ ಕೇಳ್ರಿ ನೀವು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇನ್ನೊಂದು ಮತ್ತೊಂದು, ಆನಂತರ ಕೇಳಿ. ನಿಮಗೆ ಕೇಳುವಂತ ಅರ್ಹತೆನೇ ಇಲ್ಲ ಅಂತ ಸಾಫ್ಟ್ ಭಾಷೆಯಲ್ಲಿ ಹೇಳ್ತಾ ಇರೋದು, ಅಂದ್ರೆ ಪರೋಕ್ಷವಾಗಿ ಅದನ್ನು ಹೇಳ್ತಾ ಇರೋದು ಡಿ.ಕೆ. ಸುರೇಶ್ ಅವರು. ನನ್ನ ಸಹೋದರನಿಗೆ ಯಾಕೆ ಅರ್ಹತೆ ಇದೆ ಅಂತಾದ್ರೆ ಅವರು
ಪಕ್ಷವನ್ನ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದವರು. ನೀವು ಯಾರ್ರೀ ಕೇಳೋದಕ್ಕೆ ಅಂತ ಕೇಳ್ತಾ ಇರೋದು ಡಿ ಕೆ ಸುರೇಶ್ ಅವರು. ಯಾರು ಉಪಮುಖ್ಯಮಂತ್ರಿಗಳ ಆಗಬೇಕು ಅಂತ ಹೇಳ್ತಾ ಇದ್ದಾರೋ, ಹೆಚ್ಚುವರಿ ಉಪಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳ್ತಾ ಇದ್ದಾರೋ ಅವರಿಗೆ ಕೊಡ್ತಾ ಇರುವಂತ ಎಚ್ಚರಿಕೆ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕ, ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಕೂಡ ಲೋಕಸಭಾ ಎಲೆಕ್ಷನ್ನ ರಿಸಲ್ಟ್ ಅನ್ನ ಪ್ರಸ್ತಾಪಿಸಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಲೋಕಸಭೆಯಲ್ಲಿ ಅತ್ಯಂತ ಹೀನಾಯ ಸೋಲಾಗಿದೆ ಕಾಂಗ್ರೆಸ್ಸಿಗೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಹರಿಪ್ರಸಾದ್ ಮಾತನಾಡಿದ್ದೇನು ನೋಡೋಣ. ಇಬ್ಬರು ಬಲಾಢ್ಯರು ನಾಯಕತ್ವವನ್ನು ವಹಿಸಿದ್ದಾರೆ ಕರ್ನಾಟಕದಲ್ಲಿ. ಕನಿಷ್ಠ ಪಕ್ಷ 15ರಿಂದ 18 ಸೀಟು 20 ಸೀಟ್ ಬರುತ್ತೆ ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಸಹ ರಾಹುಲ್ ಗಾಂಧಿ ಅವರಿಗೆ ನಾಯಕತ್ವವನ್ನು ಕೊಡಬೇಕು ಅಂತ ಹೇಳಿ ಖರ್ಗೆ ಸಾಹೇಬರಿಂದ ಹಿಡಿದು ಒಬ್ಬ ಬ್ಲಾಕ್ ಮಟ್ಟದ ಕಾರ್ಯಕರ್ತರು ಸಹ ಹೋರಾಟ ಮಾಡ್ತಾ ಇದ್ರು. ಫಲಿತಾಂಶ ಬರದೇ ಇರೋ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಒಂದು ತೀರ್ಮಾನ ಆಗಿದೆ, ಅದೊಂದು ರೆಸಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನಾವು ಕೆಲವು ರಾಜ್ಯದಲ್ಲಿ ನಿರೀಕ್ಷೆ ಇದ್ದಂಥ ರಾಜ್ಯಗಳಲ್ಲಿ ಕಳಪೆ ಪ್ರದರ್ಶನ ಆಗಿದೆ ಅನ್ನೋದನ್ನ ಅದು ವಿಚಾರಣೆ ಆಗಬೇಕು ಅನ್ನೋದಕ್ಕೆ ಈಗಾಗಲೇ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಗೌರವ್ ಗೊಗೊಯ್ ಮತ್ತು IB ಈಡನ್ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಅದನ್ನ ವಿಚಾರಣೆ ಮಾಡ್ತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ಸಹ ಗೊತ್ತಾಗಿರ್ತಕ್ಕಂಥದ್ದು. ಮಧುಸೂದನ್ ಮಿಸ್ತ್ರಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ವರ್ಕಿಂಗ್ ಕಮಿಟಿ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿದಂಥವರು. ಇವರು ಬಂದು ಯಾವ ಕಾರಣಕ್ಕೋಸ್ಕರ ಫಲಿತಾಂಶ ಇಷ್ಟು ಕೆಟ್ಟ ಫಲಿತಾಂಶ ಆಯಿತು ಅನ್ನೋದನ್ನ ಚರ್ಚೆ ಮಾಡಿದ ನಂತರ AICC ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ. BK ಹರಿಪ್ರಸಾದ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಅಂದರೆ ಲೋಕಸಭೆಯ ಫಲಿತಾಂಶ ಇಷ್ಟು ಕೆಟ್ಟದಾಗಿ ಬಂದಿದೆ ಕರ್ನಾಟಕದಲ್ಲಿ ಯಾಕೆ ಅನ್ನೋದು ಪರಿಶೀಲನೆ ಆಗತ್ತೆ ಮುಂದಕ್ಕೆ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಇದರ ಮಧ್ಯೆ KPCC ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಎಚ್ಚರಿಕೆಯನ್ನು ಇವತ್ತು ಕೊಟ್ಟರು. ಯಾರೂ ಮಾತನಾಡಬಾರದು, ಉಪಮುಖ್ಯಮಂತ್ರಿ ಹುದ್ದೆ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಯಾರೂ ಮಾತನಾಡಬಾರದು ಶಾಸಕರು ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು DK ಶಿವಕುಮಾರ್ ಅವರು. ಇದರ ಜೊತೆಗೆ ಅವರ ಬಗ್ಗೆ ಸ್ವಾಮೀಜಿ ಏನು ಮಾತನಾಡಿದರು ಮೊನ್ನೆ ವೇದಿಕೆಯಲ್ಲಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ. ಅದಕ್ಕೂ ಪ್ರತಿಕ್ರಿಯೆಯನ್ನು DK ಶಿವಕುಮಾರ್ ಕೊಟ್ಟರು. ನನಗೆ ಯಾರ ರೆಕಮೆಂಡೇಶನ್ ಅಗತ್ಯ ಇಲ್ಲ ಅಂತ DK ಶಿವಕುಮಾರ್ ಹೇಳಿದರು. ಸ್ವಾಮೀಜಿಗಳಿಗೂ ವಿನಂತಿ ಮಾಡಿದರು ಮತ್ತು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದರೆ ನೋಟಿಸ್ ಕೊಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನ ಕೂಡ DK ಶಿವಕುಮಾರ್ ಕೊಟ್ಟರು. ಇಂಟ್ರೆಸ್ಟಿಂಗ್ಲಿ DK ಶಿವಕುಮಾರ್ ಸ್ವಾಮೀಜಿಗಳಿಗೆ ನೀವು ರಾಜಕೀಯಕ್ಕೆ ಬರಬೇಡಿ ಅಥವಾ ರಾಜಕೀಯದ ಬಗ್ಗೆ ಮಾತನಾಡಬೇಡಿ ಅಂತ ವಿನಂತಿ ಮಾಡಿದರೆ, ಆ ಕಡೆ DK ಸುರೇಶ್ ಮಾತಾಡುವಾಗ ಅವರು ಹೇಳ್ತಾರೆ ಸ್ವಾಮೀಜಿಗಳು ಮಾತನಾಡಬಾರ್ದಾ? ಯಾಕೆ ಮಾತನಾಡಬಾರ್ದು ಸ್ವಾಮೀಜಿಗಳಿಗೆ ಮಾತನಾಡೋದಕ್ಕೆ ಅವರಿಗೂ ಕೂಡ ಹಕ್ಕಿದೆ ತಾನೆ ಅಂತ DK ಸುರೇಶ್ ಮಾತನಾಡ್ತಾರೆ. ಅಂದರೆ ಸಹೋದರ DK ಶಿವಕುಮಾರ್ ಒಂದು ಮಾತನಾಡಿದರೆ ಅವರ DK ಸುರೇಶ್ ಮತ್ತೊಂದು ಮಾತನಾಡ್ತಿದ್ದಾರೆ. DK ಶಿವಕುಮಾರ್ ಇವತ್ತು ಎಚ್ಚರಿಕೆ ಏನು ಕೊಟ್ಟರು ನೋಡೋಣ. ಒಂದು ಹೇಳ್ತೀನಿ ಕೇಳಿ, ಯಾವ DCM ಚರ್ಚೆನೂ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ. ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಿರ್ಬೋದು ಅಷ್ಟೇ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಯಾರ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತದೆ. ನಾನು ಖರ್ಗೆ ಸಾಹೇಬರು, ಚೀಫ್ ಮಿನಿಸ್ಟರು, ಸಿದ್ದರಾಮಯ್ಯ ಸಾಹೇಬರು, ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ದೇನೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡ್ ಅಲ್ಲಿ. ಸೊ ಯಾರು ಯಾವ MLAನೂ ಮಾತಾಡೋದು ಅವಶ್ಯಕತೆ ಇಲ್ಲ, ಯಾವ ಮಂತ್ರಿನೂ ಮಾಡೋದು ಅವಶ್ಯಕತೆ, ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ. ಅವ್ರ ಆಶೀರ್ವಾದ ಇದ್ರೆ ದಯವಿಟ್ಟು ಒಳಗಡೆಯಿಂದನೇ ಅವ್ರು ಅರಸಲಿ ಸಾಕು. ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು. ನನಗೆ ಈ CM ವಿಚಾರ ಪಬ್ಲಿಕ್ ಅಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ CM ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ನಾನು ಹೇಳ್ತೀರಲ್ಲ, AICC ಅವರಲ್ಲಿ ನಾನಾಗ್ಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂತ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗ್ಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು, ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್. ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ. DK ಶಿವಕುಮಾರ್ ಮಾತನಾಡಿದ್ದನ್ನು ಗಮನಿಸಿದ್ರಿ. ಕ್ಲಿಯರ್ ಆಗಿ ಅದನ್ನ ನೆನಪಿಟ್ಕೊಳ್ಳಿ, ಯಾಕಂತಂದ್ರೆ ಇದು ಮುಂದಿನ ಸುದ್ದಿಗೆ ಇದು ಲಿಂಕ್ ಆಗತ್ತೆ. ಯಾಕೆ ಅಂತಂದ್ರೆ ಎಚ್ಚರಿಕೆ ಕೊಟ್ಟರು DK ಶಿವಕುಮಾರ್, ಮತ್ತೆ ಹೇಳ್ತಾರೆ ನೋಟಿಸ್ ಕೊಡಬೇಕಾಗತ್ತೆ AICC ಇಂದ
ಮತ್ತು ನನ್ನಿಂದ ಅನಿವಾರ್ಯವಾಗಿ ನೋಟಿಸ್ ಕೊಡಬೇಕಾಗತ್ತೆ ಅಂತ KPCC ಅಧ್ಯಕ್ಷರಾಗಿ ಅವರೊಂದು ಎಚ್ಚರಿಕೆ ಕೊಟ್ಟರು. ಕರೆಕ್ಟು. ನೋಡೋಣ ಎಚ್ಚರಿಕೆ ಕತೆ ಏನಾಗಿದೆ ಅಂತ ಮುಂದಕ್ಕೆ ಹೇಳ್ತೀನಿ ನಾನು. ಆದರೆ ಅದಕ್ಕಿಂತ ಮೊದಲು CM ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟು ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆಗೆ ಸಂಬಂಧಿಸಿದಂತೆ ಮಾಡಲಾಗಿರುವಂಥ ಟ್ವೀಟು. ಸಿದ್ದರಾಮಯ್ಯ ಅವರ ವೈಯಕ್ತಿಕ ಟ್ವಿಟರ್ ಖಾತೆ ಇದು. ಅದೆಲ್ಲ ಅವರು ಟ್ವೀಟ್ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಸ್ವಾಮೀಜಿಗಳಲ್ಲ, ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಏನು ಸಂಬಂಧ ಅಂತೆಲ್ಲ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಉದಯವಾಣಿ ಪತ್ರಿಕೆಗೆ ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ಅವರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಅವರು ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ. ಶಾಸಕರೇ ಡಿಸೈಡ್ ಮಾಡ್ತಾರೆ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಮುಖ್ಯಮಂತ್ರಿ ವಿಚಾರಕ್ಕೆ. ಸ್ವಾಮೀಜಿ ಅದಕ್ಕೆ ರಾಜಕೀಯ ಪಕ್ಷಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಅವ್ರೇನು ಪ್ರಶ್ನೆ ನಿನ್ನೆ ದೆಹಲಿಯಲ್ಲಿ ಕೇಳಿದರು, ಅದನ್ನೇ ಟ್ವೀಟ್ ಮಾಡಿದ್ದಾರೆ. ಸೊ ಇದಿಷ್ಟು ಒಂದು ಅಂದರೆ ಹೈಕಮಾಂಡ್ಗೆ ಹೇಳಿದ್ದು ಅಥವಾ ಹೈಕಮಾಂಡ್ ಹೇಳ್ದಂಗೆ ಆಗುತ್ತೆ, ಶಾಸಕರು ಹೇಳ್ದಂಗೆ ಆಗುತ್ತೆ. ಸೊ ಇದೆಲ್ಲ ಒಂದಾಯಿತು. ಮತ್ತು ಎಚ್ಚರಿಕೆ ಕೊಟ್ಟಿದ್ದೂ ಆಯಿತು DK ಶಿವಕುಮಾರ್. ಎಚ್ಚರಿಕೆಯ ಕತೆ ಏನಾಗಿದೆ? KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರ ಕೊಟ್ಟಂಥ ಎಚ್ಚರಿಕೆ, ಆ ಎಚ್ಚರಿಕೆಯನ್ನು ಯಾರಾದರೂ ಕೇರ್ ಮಾಡ್ತಾ ಇದ್ದಾರಾ? ಅಥವಾ ಎಚ್ಚರಿಕೆಯನ್ನು ಶಿರಸಾವಹಿಸಿ ಪಾಲಿಸಿ ಅಯ್ಯೋ ಸಾರ್ ತಪ್ಪಾಯಿತು ನಮ್ಮದು, ಇನ್ನು ಮುಂದೆ ಮಾತನಾಡಲ್ಲ ಅಂತ ಏನಾದರೂ ಕಾಂಗ್ರೆಸ್ನ ನಾಯಕರು ಅಥವಾ ಯಾರು DCM ಸ್ಥಾನಕ್ಕಾಗಿ ಮಾತನಾಡ್ತಾ ಇದ್ದಾರೋ ಅವ್ರು ಸುಮ್ಮನೆ ಕೂತ್ರ? ನೋಡೋಣ, ಡೀಟೇಲ್ ಕೂಡ ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.